ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣ ಉಡುಪ, ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದಿಂದ. ನಿಮ್ಗೋಸ್ಕರ ನಾವೊಂದು ಸೀರೀಸ್ ತಂದಿದ್ದೀವಿ, ಅದು ಆರ್ಟ್ ಆಫ್ ಚೆಸ್ ಅಂತ. ಇದ್ರಲ್ಲಿ ನಾವು ಕೆಲವು ಗೇಮ್ಸ್ ಅಲ್ಲಿ ಅಟ್ಯಾಕ್ ಅಂತ ಅನ್ಕ್ಯಾಸಲ್ ಕಿಂಗ್ ಸೀರೀಸ್ ಅಲ್ಲಿ ಒಳ್ಳೊಳ್ಳೆ ಗೇಮ್ಗಳನ್ನು ಕೊಡ್ತಾ ಬಂದಿದ್ದೀವಿ. ನಿಮ್ಗೂ ಅದು ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ಗೇಮ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇದು ನಾಡಿರೋದು ಜಾನೋಸ್ಕಿ ವರ್ಸಸ್ ಎಫ್ ಜೆ ಮಾರ್ಷಲ್. ಈಗ ನೋಡಿ, ನೀವು ಇವ್ರು ಎಫ್ ಜೆ ಮಾರ್ಷಲ್ ಅವ್ರ ಫ್ಯಾನ್ ಆಗ್ಬಿಡ್ತೀರಾ. ಸೊ ವೈಟ್ ಅವರು E4 ಆಡ್ತಾರೆ, ನಾವು E5 ಆಡ್ತೀವಿ. ವೈಟ್ ನೈಟ್ F3, ಬ್ಲಾಕ್ ನೈಟ್ F6. ಐ ಥಿಂಕ್ ನಿಮ್ಗೆಲ್ಲ ಫೆಮಿಲಿಯರ್ ಇರುತ್ತೆ. ಇದು ಪೆಟ್ರೋಫ್ ಡಿಫೆನ್ಸ್. ನೀನ್ ನನ್ಗೆ ಹೊಡಿತ್ಯಾ, ನಾನು ನಿನ್ಗೆ ಹೊಡಿತೀನಿ. ಈ ತರದ ಲಾಜಿಕ್ ನಂಗೆ ತುಂಬಾ ಇಷ್ಟ. ನಾನು ಅದೇ ತರ ಆಡ್ತಿರ್ತೀನಿ. ನೀನ್ ನಂಗೆ ಹೊಡಿತೀಯ, ನಾನು ಬಿಡೋದಿಲ್ಲ, ನಾನು ನಿಂಗೆ ಹೊಡಿತೀನಿ ಅಂತ. ವೈಟ್ ನೈಟ್ ಇಂಟು E5. ನಾವು ತಕ್ಷಣ ಏನ್ ಇಂಟು E4 ತಗೊಳ್ಬಾರ್ದು. ಇಲ್ಲಿ ಸಣ್ಣ ಟ್ರ್ಯಾಪ್ ಇದೆ, ಕ್ವೀನ್ E2 ಎಲ್ಲ ಆಡ್ಬೋದು ಅವರು. ಅದಕ್ಕೋಸ್ಕರ ನಾವು ಫಸ್ಟ್ ಅವ್ರ ನೈಟ್ ನ ವಾಪಸ್ ಕಳಿಸ್ಬೇಕು. D6 ಆಡ್ತೀವಿ. ಅವ್ರು E5 ನೈಟ್ ನ F3 ವಾಪಸ್ ಹೋಗ್ತಾರೆ. ಇವಾಗ ನೈಟ್ ಇಂಟು E4 ನಮ್ ಪನ್ ನಾವು ಇಸ್ಕೊಂತೀವಿ. D4 ನಾನು ನಿಮ್ಗೆ ಹೇಳಿದ್ದೆ ಹಿಂದಿನ ವಿಡಿಯೋಗಳಲ್ಲಿ, ಫಸ್ಟ್ ಸೆಂಟ್ರಲ್ ಒಂದು ಪಾನ್ ಕೂರ್ಸೋದು ಅದು ಸರ್ವೇ ಸಾಮಾನ್ಯ. D4 ನಾವು ಕೂಡ D5, ಅವ್ರ ಬಿಷಪ್ D3, ನಾವು ಬಿಷಪ್ D6. ನೋಡಿ, ನಾವು ಈಕ್ವಲ್ ಆಗಿ ಫೈಟ್ ಮಾಡ್ತಾ ಹೋಗ್ತಿದೀವಿ. ಬಿಷಪ್ D3, ನಾವು ಬಿಷಪ್ D6. ಅದಕ್ಕೆ ಅವರು ಕ್ಯಾಸಲ್ ಮಾಡೋದು ಕರೆಕ್ಟ್ ಥಿಯರಿ. ಆಕ್ಚುಲಿ ಬೇರೆದು ಆಡಕ್ಕಿಂತ ಮೊದಲು ಕ್ಯಾಸಲ್ ಮಾಡಿ ಅಂತ ಇದೆ, ಬಟ್ ಇಲ್ಲಿ C4 ಅಂತ ಆಡಿದ್ದಾರೆ, ಕ್ಯಾಸಲಿಂಗ್ ಮಾಡ್ದೇನೆ. ಇದನ್ನ ಹೆಂಗ್ ಇವರು ಎಫ್ ಜೆ ಮಾರ್ಷಲ್ ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ನೋಡೋಣ. ಸೊ ಈಗ ಬ್ಲಾಕ್ ಬಿಷಪ್ B4 ಚೆಕ್ ಕೊಟ್ಟಿದ್ದಾರೆ. ಅಡ್ಡ ಏನಿಟ್ರು ಪ್ರಾಬ್ಲಮ್, ನೈಟ್ C3 ಇಟ್ರೆ ಪ್ರಾಬ್ಲಮ್. ನೀವು ಮನೇಲಿ ಕುತ್ಕೊಂಡು ನೋಡಿ, ನೈಟ್ ಇಟ್ರೆ ಬ್ಲಾಕ್ ಆಗುತ್ತೆ. ಸೊ ಬಿಷಪ್ B4 ಚೆಕ್, ಕಿಂಗ್ F1 ಅಂತ ಆಡಿದ್ರು. ಈಗ ನಾವು 0-0, ನಮ್ಗೆ ಸಿಕ್ಕಿರೋ ಅವಕಾಶ ನಾವು ಬಿಡೋದಿಲ್ಲ. 0-0. ಅವಾಗ ಇವರು C ಇಂಟು D5. ನೋಡಿ, ಸ್ಟ್ರಕ್ಚರ್ ವೀಕ್ ಮಾಡ್ತಿದ್ದಾರೆ, ಮತ್ತೆ ನೈಟ್ ವೀಕ್ ಆಗುತ್ತೆ ಸೆಂಟ್ರಲ್ ಅಂತ. C ಇಂಟು D5 ಗೆ ಕ್ವೀನ್ ಇಂಟು D5. ಈಗ ಕ್ವೀನ್ C2. ನೋಡಿ, ನೈಟ್ ಮೇಲೆ ಪ್ರೆಷರು, ಎತ್ತಿದ್ರೆ H7 ಮೇಲೆ ಪ್ರೆಷರು ಅಂತ. ಅದಕ್ಕೆ ಕ್ವೀನ್ C2 ನಾವು ರುಕ್ E8, ಅದಕ್ಕೂ ನಾವು ಸಪೋರ್ಟ್ ತರ್ತೀವಿ. ಅದಕ್ಕೆ ಇವರು ನೈಟ್ C3 ಅಂತ ಆಡಿದ್ದಾರೆ. ಇನ್ನೊಂದು ಪ್ರೆಷರ್ ಅಂದ್ರೆ ಎತ್ತಿರೆ H7 ಹೊಡಿತೀನಿ ಅನ್ನೋ ತರ. ಈಗ ನೋಡಿ, ನೈಟ್ ಇಂಟು C3, ಒಂದ್ ಮೂವ್ ಕೂಡ ಎಕ್ಸ್ಟ್ರಾ ಸಿಕ್ಕಿತ್ತು. ಸೊ ಇವಾಗ ಮಾರ್ಷಲ್ ಅವರು ನೈಟ್ ಇಂಟು C3 ಹೊಡೆದಾಗ ವೈಟ್ ಅವರು B ಇಂಟು C3 ಹೊಡೆದಾಗ, ನೋಡಿ ಇಲ್ಲಿ ಬ್ರಿಲಿಯಂಟ್ ಮೂವ್. ನಿಮ್ಗೆ ಇದೊಂದು ಪಜಲ್ ತರ ಪಾಸ್ ಮಾಡಿ ನೀವು ಕಂಟಿನ್ಯೂಷನ್ ಹುಡುಕ್ಬೇಕು. ಕ್ವೀನ್ ಇಂಟು F3. ನೋಡಿ, ಈ ತರ ನೀವು ಯಾವಾಗ್ಲಾರು ಹೊಡೆದಿದ್ದೀರಾ ಅಥವಾ ಬೇರೆ ಯಾರು ಹೊಡೆದಿರೋದು ನೋಡಿದೀರಾ ಅಂತ ನೋಡಿ. ಕ್ವೀನ್ ಇಂಟು F3, ಕ್ವೀನ್ ಪಾನ್ ಮುಂದೆ ಹೊಡೆದಿದ್ದೀವಿ, ನೈಟ್ ಹೊಡೆದಿದ್ದೀವಿ. ಕ್ವೀನ್ ಸ್ಯಾಕ್ರಿಫೈಸ್. ಈ ಪಾನಿಂದ ಕ್ವೀನ್ ಹೊಡೆದ್ರೆ ಏನಾಗುತ್ತೆ ಅನ್ನೋದನ್ನ ಪಾಸ್ ಮಾಡಿ ನೀವು ಯೋಚನೆ ಮಾಡಿ, ನಂತರ ನಾ ಕಂಟಿನ್ಯೂಷನ್ ಹೇಳ್ತೀನಿ. ನೋಡಿ, ಇವಾಗ ನೋಡಿದಿರಲ್ವಾ ಎಷ್ಟು ಚೆನ್ನಾಗಿದೆಯಲ್ಲ. ಸೊ ನೋಡಿ, G ಇಂಟು F3 ಹೊಡೆದ್ರೆ ಚೆಕ್ ಮೇಟ್ ಇದೆ. G ಇಂಟು F3 ಹೊಡೆದ್ರೆ ಮಾರ್ಷಲ್ ಅವರೇ ಬಿಷಪ್ H3 ಚೆಕ್ ಕೊಡ್ತಾರೆ. ಅವಾಗ ವೈಟ್ ಅವ್ರ ಕಿಂಗ್ G1 ಹೋದಾಗ ರುಕ್ E1 ಚೆಕ್ ಮೇಟ್. ಇದು ಪ್ಲಾನ್. ಸೊ ವೈಟ್ ಕೂಡ ಬುದ್ಧಿವಂತರು, ಅವ್ರಿಗೆ ಗೊತ್ತಾಯ್ತಿದ್ದು ಓ ಅಂತ ಚೆಕ್ ಮೇಟ್ ಇದೆ ಅನ್ನೋದ್ ಕಂಡಿಡಿದಿದ್ದಾರೆ. ಅದಕ್ಕೆ ಅವ್ರ ಕ್ವೀನ್ ಅನ್ನ ಹೊಡೆದಿಲ್ಲ. ಸೊ ಕ್ವೀನ್ ಇಂಟು F3 ಗೆ ಅವರು ಬಿಷಪ್ ಇಂಟು H7 ಚೆಕ್ ಕೊಟ್ಟಿದ್ದಾರೆ. ಅದಕ್ಕೆ ವೈಟ್ ಅಲ್ಲಿ ಆಬ್ವಿಯಸ್ಲಿ ಕಿಂಗ್ H8 ಆಡಿದ್ದಾರೆ. ಕಿಂಗ್ F8 ಅವಕಾಶ ಇದೆ. ಸೊ ಕಿಂಗ್ H8 ಅಂತ ಹೋದ್ರು. ಕಿಂಗ್ H8 ಹೋದಾಗ ನೋಡಿ, ಈಗ ಇಲ್ಲೊಂದು ಬಿಷಪ್ ಸಿಗ್ತಾ ಇದೆ. C3 ಪಾನ್ ಇಂಟು B4 ಬಿಷಪ್, ಒಂದು ಬಿಷಪ್ ನ ತಗೊಂಡ್ರು ವೈಟ್ ಅವರು. ಈಗ ಬ್ಲಾಕ್ NC6. ಈಗ ಬ್ಯಾಕ್ ರ್ಯಾಂಕ್ ವೀಕ್ನೆಸ್ ಇದೆ, ಸ್ಟಿಲ್ ಕ್ವೀನ್ ಕೊಟ್ಟಿದೀವಿ. ನೋಡಿ, ಎಫ್ ಜೆ ಮಾರ್ಷಲ್ ಅವ್ರು ಕ್ವೀನ್ ಕೊಟ್ಟೇ ಇದಾರಲ್ಲಿ, ಪಾನಿಂದ ಕ್ವೀನ್ ಹೊಡೆದು ಸ್ಟಿಲ್ ಮೇಟ್ ಇದೆ. ಅದಕ್ಕೆ ವೈಟ್ ಅವರು C1 ಬಿಷಪ್ B2. ಇವಾಗ ರುಕ್ ಓಪನ್ ಆಗಿರೋದ್ರಿಂದ ಅಲ್ಲಿ ಪಾನಿಂದ ಕ್ವೀನ್ ಹೊಡೆದ್ರೆ ಮೇಟ್ ಆಗ್ತಾ ಇಲ್ಲ. ಅದಕ್ಕೆ C3 ಪಾನ್ ಇಂಟು B4 ಹೊಡೆದು ನೆಕ್ಸ್ಟ್ ಬಿಷಪ್ B2 ಆಡಿದ್ರು. ಸೊ ಇವಾಗ ನೋಡಿ, ಇವಾಗ ನಾವು ಬಿಷಪ್ B2ಗೆ ನಾವು C ಇಂಟು B4. ನೋಡಿ, ಈಗ ಅವರು ಬಿಷಪ್ H7 ಚೆಕ್, C ಇಂಟು B4 ಗೆ NC6. ಅದಕ್ಕೆ ಅವ್ರು ಬಿಷಪ್ B2. ನಾವೀಗ ನೈಟ್ ಇಂಟು B4. ನೈಟ್ ಇಂಟು B4 ಗೆ ಅವ್ರಿಗೆ ಏನ್ ಅನ್ಸ್ತು ಅಂದ್ರೆ, ಇವಾಗ ಕ್ವೀನ್ ತಗೋಬಹುದು, ಹೇಗೋ ಚೆಕ್ ಮೇಟ್ ಇಲ್ಲ ಅನ್ಬಿಟ್ಟು ಅವರು ನೈಟ್ ಇಂಟು B4 ಗೆ G ಇಂಟು F3 ಹೊಡೆದಿದ್ದಾರೆ. ನಾವೀಗ ಫಸ್ಟ್ ಕ್ವೀನ್ ಒಂದು ಬಿಷಪ್ ಚೆಕ್ ಕೊಟ್ಕೊಂಡೆ ನಾವು ಕ್ವೀನ್ ಹೊಡ್ಕೋಬಹುದು. ಸೊ ನಾವಿಲ್ಲಿ ಬಿಷಪ್ H3 ಚೆಕ್, ಅವ್ರ ಕಿಂಗ್ G1, ನಾವು ನೈಟ್ ಇಂಟು C2.
ಅವ್ರು ಅದಕ್ಕೆ ಬಿಷಪ್ ಇಂಟು ಸೀಟು. ಇವ್ ನೋಡಿ ಈ ಪೊಸಿಷನ್ ಅಲ್ಲಿ ನಮ್ಗೊಂಥರ ಖುಷಿ ಆಗುತ್ತೆ. ಬಿಷಪ್ ಒಂದೇ ಲೈನ್ ಅಲ್ಲಿ ಇದೆಯಲ್ವಾ. ನೋಡಿ ಈ ತರ ಭಾರಿ ಕೇರ್ಫುಲ್ ಆಗಿರ್ಬೇಕು ನಾವು ಬಿಷಪ್ಸ್ ಇದ್ದಾಗ. ಬಿಷಪ್ ಪಕ್ಕದಲ್ಲಿ ಇದ್ರೆ ತುಂಬಾ ವೀಕ್ ಅವು. ರುಕ್ ಬಂತು ಆ ಲೈನ್ ಅಲ್ಲಿ ಅಂದ್ಬಿಟ್ರೆ ಒಂದ್ ಬಿಷಪ್ ಇತ್ತು ಇನ್ನೊಂದ್ ಬಿಷಪ್ ಹೋಗೋ ತರ ಇರುತ್ತೆ. ಇವಾಗ ಬಿಷಪ್ ಇಂಟು ಸೀಟ್ ರುಕ್ ಇ2 ಆಡಿದ್ದಾರೆ ವೈಟ್. ನೋಡಿ ಬ್ಲಾಕ್ ಅವ್ರು ನೋಡಿ ಇಲ್ಲಿ ಮಾಡಿದ್ದಾರೆ ರುಕ್ ಇ2 ಅಂತ ಆಡಿದ್ದಾರೆ. ಈಗ ಬಿಷಪ್ ಎತ್ತಿದ್ರೆ ಇನ್ನೊಂದು ಬಿಷಪ್ ಬೀಟ್ ಹೋಗುತ್ತೆ ಅಂತ. ಆದ್ರೆ ವೈಟ್ ನೋಡಿದ್ರೆ ಅದಕ್ಕೊಂದು ಉತ್ತರ ಇದೆ. ಸೊ ಬಿಷಪ್ ಸಿ2 ರುಕ್ ಇ2 ಆಡಿದಾಗ ರುಕ್ ಸಿ1 ಆಡಿದ್ದಾರೆ. ವೈಟ್ ರುಕ್ ಸಿ1 ಆಡಿದ್ದಾರೆ. ಇವಾಗ ಒಂದ್ ಬಿಷಪ್ ಉಳಿತು ಅಂತ. ರುಕ್ ಸಿ1 ಗೆ ರುಕ್ e8. ನೋಡಿ ಇದೊಂದು ಮೇಟಿಂಗ್ ಥ್ರೆಟ್ ಆಕ್ಚುಲಿ. ನೋಡಿ ಇವಾಗ ನಾವು ರುಕ್ e8 ಚೆಕ್ ಕೊಟ್ಟು ಮೇಟ್ ಆಗ್ತಾ ಇದೆ. ರುಕ್ e1 ಚೆಕ್ ಮಾಡ್ತೀವಿ. ಅವರು ರುಕ್ e1 ಹೊಡೆದಾಗ ಮತ್ತೆ ರುಕ್ e1 ಚೆಕ್ ಮೇಟ್ ಆಗೋ ತರ ಇದೆ. ಸೊ ಅದನ್ನ ನೋಡಿದ್ರು ವೈಟ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರು ಬಿಷಪ್ ಸಿ3 ಹಾಕಿದ್ರು. e1 ಸ್ಕ್ವೇರ್ ಕಂಟ್ರೋಲ್ ಮಾಡಿದ್ರು. ಈಗ ಎರಡು ರುಕ್ ಇದ್ರು ಕೂಡ ಕೆಳಗೆ ಚೆಕ್ ಕೊಟ್ರು ಮೇಟ್ ಆಗಲ್ಲ. ಸೊ ಬಿಷಪ್ ಸಿ3 ಅಂತ ಆಡಿದಾಗ ನೋಡಿ ಎಂತ ಬ್ರಿಲಿಯಂಟ್ ಮೂವ್ ಅಂದ್ರೆ ಇದನ್ನ ನೋಡಿ. ಈ ತರ ಮೂವ್ ನಮ್ಗೆ ಲೈಫಲ್ಲಿ ತುಂಬಾ ಕಮ್ಮಿ ಈ ತರ ಸಿಗೋದು. ಎಂತ ಒಳ್ಳೆ ಮೂವ್ ಸಿಕ್ಕಿದೆ. FJ ಮಾರ್ಷಲ್ ಅವರು ಹುಡುಕಿದ್ದಾರೆ ನೋಡಿ. ರುಕ್ 8 e3 ಅಂತ ನೋಡಿ. F2 ಪಾನ್ ಮುಂದೆ ರುಕ್ ಕೊಟ್ಟಿದ್ದಾರೆ. ಹೊಡೆದ್ರೆ ನೋಡಿ ಎಫ್ ಇಂಟು e3 ಹೊಡೆದ್ರೆ ರುಕ್ G2 ಚೆಕ್ ಬಂದ್ಬಿಡುತ್ತೆ. ರುಕ್ G2 ಚೆಕ್ ನಾವು ಕಿಂಗ್ ಎಫ್ ಅವ್ರು ಆಡ್ಲೇಬೇಕು. ಇವಾಗ ರುಕ್ ತಗೊಂಡೋಗಿ C2 ಬಿಷಪ್ ಹೊಡೆದ್ರೆ ಆಗೋಯ್ತು ಚೆಕ್. ನೋಡಿ ನಮ್ಗೆ ಪೀಸು ಸಿಕ್ತು ಮತ್ತೆ ರುಕ್ಕು ಸಿಗ್ತಾ ಇದೆ ಕೆಳಗೆ. ಸೊ ಇದು ಮೈನಸ್. ಸೊ ಅದರಿಂದ ಈ ಪೊಸಿಷನ್ ಅಲ್ಲಿ ಎಫ್ ಇಂಟು e3 ಹೊಡೆಯಂಗಿರ್ಲಿಲ್ಲ. ವೈಟ್ ಅವ್ರು ಏನ್ ಮಾಡಿದ್ರು ಈಗ ರುಕ್ 8 e3 ಗೆ ಬಿಷಪ್ B4 ಅಂತ ಆಡಿದ್ರು. ಬಿಷಪ್ B4 ರುಕ್ ಇಂಟು F3. ರುಕ್ ಇಂಟು F3 ಗೆ ಈಗ ಬಿಷಪ್ D1 ಖುಷಿ ಆದ್ರು ಅವ್ರು. ಒಂದು ರುಕ್ ಎತ್ತಿ ಇನ್ನೊಂದು ರುಕ್ ಹೋಗೋ ತರ ಇದೆ ಅಂತ. ರುಕ್ ಇಂಟು F3 ಬಿಷಪ್ ಅವರು ಒಂದು ನೋಡಿ ಬಿಷಪ್ D1 ಆಡಕ್ಕೂ ರುಕ್ F6 ಗುಡ್ ಮೂವ್. ರುಕ್ F6 ಗೆ ಈಗ ವೈಟ್ ಅವರು ಬಿಷಪ್ ಇಂಟು C2 ನೋಡಿ ರುಕ್ G6 ಚೆಕ್. ಬಿಷಪ್ G4 ಈಗ ರುಕ್ ಇಂಟು G4 ಚೆಕ್ ಮೇಟ್. ತುಂಬಾ ಬ್ರಿಲಿಯಂಟ್ ಗೇಮ್ ಇದೆ. ನಿಧಾನ ಕುತ್ಕೊಂಡು ಒಂದ್ ಪೇಪರ್ ಇಟ್ಕೊಂಡು ಬರ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ ಗೇಮ್ಗಳಲ್ಲಿ ಈ ತರ ಪ್ರಾಕ್ಟೀಸ್ ನೀವು ಸಿಗ್ಲಿ. ಈ ಥಿಯರಿ ನೀವು ಕಲ್ತ್ಕೊಳ್ಳಿ. ಪೆಟ್ರೋ ಆಫ್ ಡಿಫೆನ್ಸ್ ತುಂಬಾ ಚೆನ್ನಾಗಿದೆ. ನೀವು ಆಡಿ ನಿಮ್ಗೆ ನಮ್ಮ ಗೇಮ್ಗಳಿಂದ ನಿಮ್ಗೆ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾವು ನಮ್ಮ ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನು ಹೆಚ್ಚಿಗೆ ನೀವು ಲೈಕ್ ಮಾಡಿದಷ್ಟು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಗೆ ಈ ಸ್ಫೂರ್ತಿ ಅಂತ ಹೇಳ್ತಾ, ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನ ನಾವು ತರಲು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಸರಿಯಾಗಿ ಬರ್ಲಿ.